ನಮಸ್ತೆ ಸ್ನೇಹಿತರೆ. ಏನಂದರೆ ಇವತ್ತು ನಾವು ಈ ಯೂಟ್ಯೂಬ್ ಚಾನಲ್ನ ನಾವೊಂದು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀವಲ್ಲ, ಸೊ ಅದು ಪ್ರಯುಕ್ತ ಇವತ್ತು ಶ್ರೀ ಕ್ಷೇತ್ರ ಕಾಮಧೇನು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಮಧೇನು ಕ್ಷೇತ್ರದ್ದೇ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀವಿ. ಸೊ ಈ ಕಾಮಧೇನು ಕ್ಷೇತ್ರ ಬರೋದು ಬೆಂಗಳೂರು ನಾರ್ತಲ್ಲಿ. ಸೊ ಮಾದನಾಯಕಹಳ್ಳಿ ಅಂತ ಇದೆಯಲ್ಲ, ದಾಸಂಪುರ ಹೋಬಳಿಯಲ್ಲಿ ಮಾದನಾಯಕಹಳ್ಳಿ ನಿಯರ್ ಬರುತ್ತೆ ಕಾಮಧೇನು ಕ್ಷೇತ್ರ. ಸೊ ಈ ಕ್ಷೇತ್ರ ಬರೋದ್ರಿಂದ ತುಂಬ ನಾವು ಏನು ಅಂದ್ಕೊಂಡಿರ್ತೀವೋ ಅದು ಆಗುತ್ತೆ ಒಂದು ಲೈಫಲ್ಲಿ. ಅದು ನಂಬಿಕೆ ಇದೆ ನಮ್ಮ ಮೊದಲಿಂದನೂ. ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೂ ಕೂಡ ಈ ಕ್ಷೇತ್ರಕ್ಕೆ ಬಂದೇ ನಾವು ಸ್ಟಾರ್ಟ್ ಮಾಡೋದು. ಸೊ ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ಸೊ ಅದೇ ಒಂದು ಉದ್ದೇಶದಿಂದಾಗಿ ಕ್ಷೇತ್ರದಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಷೇತ್ರಕ್ಕೆ ಬಂದಿದ್ದೀವಿ. ಸೊ ನೋಡಿ ಸ್ನೇಹಿತರೆ, ಕ್ಷೇತ್ರದಲ್ಲಿ ಯಾವ ಥರ ನಮ್ಮ ಮಂತ್ರಾಲಯದಲ್ಲಿ ಕ್ಷೇತ್ರ ಇದೆಯೋ ಅದೇ ಥರ ಕ್ಷೇತ್ರನ ಇಲ್ಲಿ ಮಾಡಿದ್ದಾರೆ. ಸೊ ಯಾವ ಥರ ಅಂದರೆ ಸೇಮ್ ಮೊದಲಿಗೆ ಒಂದು ಇಲ್ಲಿ ಸ್ಟಾರ್ಟ್ ಆದಾಗ ಒಂದು ಚಿಕ್ಕದಾಗಿ ಇತ್ತು ದೇವಸ್ಥಾನ. ಸೊ ಹಾಗಾಗಿ ಆ ದೇವಸ್ಥಾನ ಚಿಕ್ಕದಾಗಿದ್ದರಿಂದ ಸ್ಟಾರ್ಟ್ ಆಯಿತು. ಈಗ ನೋಡಿ, ಈಗ ನಾವು ಹೋಗ್ತಿದ್ದೀವಲ್ಲ, ಈಗ ಹೋಗ್ತಿರೋದು ಇವಾಗ ದೀಪ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ದೀಪ ಕೊಡ್ತಾರೆ ಸ್ನೇಹಿತರೆ. ದೀಪ ತೊಗೊಂಡು ಮತ್ತೆ ಈಗ ಎಂಟ್ರಿ ಆಗ್ತಿದ್ದೀನಿ. ಇದು ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇರೋದು. ಒಂದು ತಿಪ್ಪದ ದೀಪ ಕೊಡ್ತಾರೆ. ಅದು 30 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 30 ರೂಪಾಯಿ, 60 ರೂಪಾಯಿ. ಸೊ ಅವರು ಭಕ್ತಾದಿಗಳು ಅವ್ರವ್ರು ಎಷ್ಟು ಇದೆಯೋ ಅಲ್ಲಿ ತೊಗೊಂಡು ಮಾಡ್ಕೋಬೋದು. ಇದು ಬಂದು ದರ್ಶನಕ್ಕೆ ಹೋಗುವಂಥ ದಾರಿ ಇದೆ. ಇವತ್ತು ಗುರುವಾರ ಅಲ್ವಾ ಸ್ನೇಹಿತರೆ, ಸೊ ಹಾಗಾಗಿ ತುಂಬ ಜನ. ಸೊ ಗುರುವಾರ ಮತ್ತು ವೀಕೆಂಡಲ್ಲಿ ತುಂಬ ಜನ ಇರ್ತಾರೆ. ಸೊ ನಾವು ವೀಕ್ ಡೇಸಲ್ಲಿ ಹೋದರೆ ತುಂಬ ಕಡಿಮೆ ಜನ ಇರ್ತಾರೆ. ಸೊ ನಾವು ಮೆಲ್ಲುಕೆ ಮಾಡಿಕೊಂಡು ನಿಧಾನಕ್ಕೆ ಕೂತ್ಕೊಂಡು ದೇವ್ರ ದರ್ಶನ ಪಡ್ಕೊಂಡು ಬರ್ಬೋದು. ನೋಡಿ, ನಾವು ದೀಪ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ವಿ, ನಾನು ಮತ್ತು ನನ್ನ ಅರ್ಧಾಂಗಿ. ಸೊ ಏನಂದರೆ ಸ್ನೇಹಿತರೆ, ನಿಮ್ಗೆ ಅದನ್ನು ತೋರಿಸ್ತಿದೆ, ತುಂಬ ಜನ ಇದ್ದರು. ಸೊ ನೋಡಿ, ಅಲ್ಲಿ ನಿಮಗೆ ದೂರದಿಂದ ಇಲ್ಲಿ ಯಾವುದು ಕಾಣುತ್ತೆ ನೋಡಿ, ಇದು ಬಂದು ಚಿಕ್ಕದು ದೂರದಿಂದ ತೋರಿಸಿದ್ದಾರೆ ನೋಡಿ. ಅಲ್ಲಿ ನಿಮಗೆ ಪೂಜ್ಯಾಯ ರಾಘವೇಂದ್ರಾಯ ಅಂತ ಬರೆದಿದ್ದಾರೆ. ಮತ್ತು ಇದು ಬಂದು ಮೊನ್ನೆ ರೀಸೆಂಟಾಗಿ ಕಟ್ಟಿರುವಂಥ ಹೊಸ ದೇವಸ್ಥಾನ. ಇದು ನಮ್ಮ ಒಂದು ಮಂತ್ರಾಲಯದಲ್ಲಿ ಯಾವ ಥರ ಇದೆಯೋ ಅದೇ ಶೈಲಿಯಲ್ಲಿ ಕಟ್ಟಿದ್ದಾರೆ ಇದನ್ನು. ಸೊ ಒಳಗಡೆಯೂ ಕೂಡ ಅದೇ ಶೈಲಿ ಇದೆ, ಆದರೆ ಅಲ್ಲಿ ದೊಡ್ಡದಾಗಿದೆ ದೇವಸ್ಥಾನ, ಇಲ್ಲಿ ಬಂದು ಚಿಕ್ಕ ದೇವಸ್ಥಾನ. ಇದನ್ನು ದಕ್ಷಿಣದಲ್ಲಿರುವಂಥ ಮಂತ್ರಾಲಯದಂತಲೇ ಕರೀತಾರೆ ಇದನ್ನು. ನೋಡಿ ಸ್ನೇಹಿತರೆ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡಿ. ಇದು ಒಳಗಡೆ ಹೋಗಿದ್ದೀನಲ್ಲ ನೋಡಿ, ಅದೇ ಥರ ಅದ. ಸೊ ನಮ್ಮ ಮೇನ್ ಮಂತ್ರಾಲಯದಲ್ಲಿ ಏನಿದೆಯೋ ಅದೇ ಥರದಲ್ಲಿ ದೇವಸ್ಥಾನವನ್ನು ಅದೇ ಒಂದು ಸ್ಟ್ರಕ್ಚರಲ್ಲಿ ಕಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ನೋಡಿ ಸ್ನೇಹಿತರೆ, ಎಷ್ಟು ಭಕ್ತಾದಿಗಳು ಬಂದು ನಿಂತಿದ್ದಾರೆ. ಸೊ ಇದು ಗುರುವಾರ ಅಲ್ವಾ, ಸೊ ಪ್ರತಿ ಗುರುವಾರ ತುಂಬ ಭಕ್ತಾದಿಗಳು ಬರ್ತಾರೆ. ಸೊ ನಾವೀಗ ನಿಂತಿರೋದು ಮಂತ್ರಾಕ್ಷತೆ ಕೊಡ್ತಾರಲ್ಲ ಸ್ನೇಹಿತರೆ, ಮಂತ್ರಾಕ್ಷತೆ ತೊಗೊಳಕ್ಕೆ ಅಂತ ನಿಂತಿರೋದು. ಇದು ಬಂದು ಅಮ್ಮನವರ ಒಂದು ಅಮ್ಮನವರ ಸನ್ನಿಧಿ ಇದು. ಈ ಸನ್ನಿಧಿಯಿಂದ ಎಲ್ಲ ಅವ್ರಿಗೆ ಇಲ್ಲಿ ಮಾಡಿದಂಥ ಪೂಜಾರು ಇದ್ದಾರಲ್ಲ, ಸೊ ಅವ್ರಿಗೆ ಒಳ್ಳೆ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿರೋದು. ಇದು ನೋಡಿ, ಮೇನ್ ದೇವಸ್ಥಾನ ಇದು, ಹೊಸದಾಗಿ ಕಟ್ಟಿರುವಂಥ ದೇವಸ್ಥಾನದ. ಮತ್ತು ನಾವು ಹಂಗೆ ಅಲ್ಲಿ ನಮಗೆ ಊಟನೂ ಕೂಡ ಕೊಡ್ತಾರೆ ಸ್ನೇಹಿತರೆ. ನೋಡಿ, ಪ್ರಸಾದ ಕೊಡ್ತಾರೆ, ವಿನಿಯೋಗ ಮಾಡ್ತಾರೆ. ಸೊ ಅದನ್ನು ಕೂಡ ತೊಗೊಂಡು ನಾವು ಬಂದು ಸ್ನೇಹಿತರೆ ನೋಡಿ, ಇಷ್ಟು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದಂಥ ವಿಡಿಯೋ. ಸೊ ಇಲ್ಲಿಂದ ನಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗ್ತಿದೆ.